ಹಾಕಿ ಎಷ್ಟು ದಿನ ಆಯ್ತು? ಸರ್ ಒಂದು 4-5 ತಿಂಗಳು. ಏನಂತ ಬೀಗ ಹಾಕೋದು? ಅದೇ ಸರ್ ನಾವು ಇದು ಮಾಡಿ ಏಕಾಏಕಿ ಬಂದು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದು. ಹಂಗೆ ಕೂಲಿ ಕೆಲಸ ಮಾಡೋದು. ಕೆಲ್ಸಕ್ಕೆ ಹೋದಾಗ ಬಂದು ಏಕಾಏಕಿ ಏನು ಹೇಳ್ದಲ್ಕೆ ಇವರು ಪೊಲೀಸು ಜೊತೆ ಕರ್ಕೊಬಂದು ಏಕಾಏಕಿ ಆಮೇಲೆ ಹಿಂಗೆ ಧೈರ್ಯ ಮಾಡೋಂಗೆ ಏನೋ ಒಂದು ಬೈದು ಇದು ಮಾಡಿ ಅವರು ಎಲ್ಲರೂ ಪಾತ್ರೆಗಳು ಎಲ್ಲ ಇದನ್ನ ಇದು ಮಾಡಿ ಆಮೇಲೆ ಎಲ್ಲ ಕಿತ್ತು ಇದು ಮಾಡಿ ಏನು ಬಿಡಲಿಲ್ಲ, ಒಳಗೆ ಇದು ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಬಾಣ್ತಿ ಬೇರೆ ಇತ್ತು ಒಬ್ಬರು, ಬಾಣ್ತಿನೂ ಕೂಡ ಒಳಗೆ ಹೊರಗಡೆ ನಡೆಯಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡಿ ಹಂಗೆ ಅಂತ ಒಂಥರ ದೌರ್ಜನ್ಯ ರೀತಿ ಒಪ್ಪಿಸಿ ನಮಗೆ ಇದು ಮಾಡೋಕ್ಕೆ ಬಿಡಲಿಲ್ಲ. ಅದಾದ್ಮೇಲೆ ನೀವೆಲ್ಲಿದ್ದೀರಿ ಸರ್? ಈಗ ಇಲ್ಲೇ ಇದೆ ಸರ್. ಒಂದು 4-5 ತಿಂಗಳು ಮಳೆಗಾಳಿ ಬೇರೆ ಅವ್ನು ಬಾಣ್ತಿ ಮನೆ ಕರ್ಕೊಂಡ್ರು, ಶೀತ ಆಗ್ಬಿಟ್ಟಿತ್ತು ಅಂತ ಇಲ್ಲೇ ಇಟ್ಕೊಂಡಿದ್ದು ನಮ್ಮ ಬಾಣ್ತಿಯ ನಮ್ಮ ತಂಗಿ ಎಷ್ಟು ಅಂತ ಹೇಳಿದ್ರಿ ಸರ್? 9 ಲಕ್ಷ ತಗೊಂಡಿದ್ದು. ಒಂದು ಕಟ್ಟಿದ್ದು ಸರ್, ಒಂದು 2 ಲಕ್ಷ ಕಟ್ಟಿದ್ದು. ಎಷ್ಟು ವರ್ಷ ಆಯ್ತು ಲೋನ್ ತಗೊಂಡು? ಎಷ್ಟು ವರ್ಷ ಆಯ್ತು ಸರ್? ಒಂದು 2020-21 ಸಾಲ ತಗೊಂಡಿದ್ದು. ಕಟ್ತಾ ಇದ್ರಿ? ಹಾಂ ಸರ್, ಕಟ್ತಾ ಸರ್. ನನಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಸರ್, ನನ್ನ ಕಾಲಿಗೆ ಆಕ್ಸಿಡೆಂಟ್ ಆಯಿತು. ಆಮೇಲೆ ಅದಾದ ನಂತರ ಆಮೇಲೆ ಒಂದು ವರ್ಷದ ಮಧ್ಯದಲ್ಲಿ ಗ್ಯಾಪ್ ಕಟ್ಟಾಗಲ್ಲ, ಕಟ್ಕೊಡ್ತೀವಿ ಸರ್, ಹಿಂಗೆ ಆಗಿದೆ ಸಮಸ್ಯೆ ಇದೆ. ಆಗ ಇದು ಕಾಲು ಫ್ರಾಕ್ಚರ್ ಆಗಿದೆ ಅಂತ ಕೇಳಿಲ್ಲ. ಆಮೇಲೆ ಆದರೂ ಕೂಡ ಅವರು ಬೇರೆ ರೀತಿ ವರ್ಷ ಅದಾದ ನಂತರ ಹಿಂಗೆ ಅವಮಾನ ಆಯಿತು ಅಂತ ನನ್ನ ತಂದೆಯವರು ಆರೋಗ್ಯ ಕೆಟ್ಟು ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ಅಲ್ಲ ಅಡ್ಮಿಟ್ ಸರ್. ರೀಸೆಂಟಾಗಿ ಈಗ ನೀವೊಂಥರ ಬೀದಿ ಪಾಲಾಗಿದ್ರಿ? ಹೌದು ಸರ್, ಆ ರೀತಿ ಆಗಿದೆ. ಈಗ ಬದುಕು ಕಟ್ಕೊಂಡು ಜೀವನ ಮಾಡೋದೇ ಕಷ್ಟ ಆಗಿದೆ. ಅಲ್ಲಿ ಕೇಳ್ಕೊಂಡ್ರೆ ಹೋಗಿ ಏನಾದ್ರು ಬೇಕಾ ತಕ್ಕೊಡಿ ಅಂತ? ಸರ್ ಕೇಳು ಸರ್, ರಿಕ್ವೆಸ್ಟ್ ಮಾಡಿ ಸರ್, ಏನು ಮಾಡೋದು ನಾವು ಕೊಡಲ್ಲ, ಹಂಗೆ ಬೀದಿಲೇ ಇದೀನಿ ಹಂಗೆ ಅಂತೆಲ್ಲ ಇದು ಮಾಡಿ ಒಂಥರ ಅವಮಾನ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.